ಸರ್ಕಾರವಂತೂ ಆಸ್ತಿಗಳಿಗೆ ಈ ಖಾತಾ ಕಡ್ಡಾಯ ಮಾಡಿದೆ. ಆದರೆ ಇದಕ್ಕೆ ಆಸ್ತಿ ಮಾಲೀಕರು ತಲೆ ಕೆಡಿಸಿಕೊಳ್ತಿಲ್ಲ. ಹೀಗಾಗಿ ಪಾಲಿಕೆಯೊಂದು ಐನಾತಿ ಐಡಿಯಾ ಮಾಡಿದೆ. ಏನದು ಅಂತ ತೋರಿಸ್ತೀವಿ ನೋಡಿ. ಆಸ್ತಿ ತೆರಿಗೆ ಪಾವತಿ ಮಾಡಿದ್ರಷ್ಟೇ ಖಾತಾ ಡೌನ್ಲೋಡ್. ರಾಜಧಾನಿಯ ಆಸ್ತಿ ಮಾಲೀಕರಿಗೆ ಪಾಲಿಕೆ ಶಾಕ್. ಬೆಂಗಳೂರಿನಲ್ಲಿ ಈ ಖಾತಾ ಕಡ್ಡಾಯ ಅಂತ ಸರ್ಕಾರ ಆದೇಶ ಹೊರಡಿಸಿದ್ರು ಆಸ್ತಿ ಮಾಲೀಕರು ಮಾತ್ರ ಅಷ್ಟಾಗಿ ತಲೆ ಕೆಡಿಸಿಕೊಳ್ತಿಲ್ಲ. ಹೀಗಾಗಿ ಸರ್ಕಾರ ಪಾಲಿಕೆಯ 8 ವಲಯಗಳಲ್ಲಿ 45 ದಿನಗಳ ವಿಶೇಷ ಅಭಿಯಾನ ನಡೆಸೋಕೆ ಸಜ್ಜಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ 1 ಲಕ್ಷ ಖಾತಾ ಮಾಡಿಸೋ ಗುರಿ ಇಟ್ಟುಕೊಂಡಿರೋ ಪಾಲಿಕೆ ಈ ಅಭಿಯಾನದ ಮೂಲಕ 100 ಕೋಟಿ ಆದಾಯದ ನಿರೀಕ್ಷೆ ಇಟ್ಟುಕೊಂಡಿದೆ. ಅದರಲ್ಲೂ ಆಸ್ತಿ ತೆರಿಗೆ ಪಾವತಿ ಮಾಡಿದ್ರಷ್ಟೇ ಖಾತಾ ಡೌನ್ಲೋಡ್ಗೆ ಅವಕಾಶ ನೀಡೋ ವ್ಯವಸ್ಥೆಯನ್ನ ಜಾರಿಗೊಳಿಸಲು ಚಿಂತನೆ ನಡೆಸಿದೆ. ನಾವು 1 ಲಕ್ಷ ಮಂದಿ ಟಾರ್ಗೆಟ್ ಮಾಡಿದ್ದೀವಿ. ಈಗ ಅಟ್ಲೀಸ್ಟ್ 1 ಲಕ್ಷ ಪ್ರಾಪರ್ಟೀಸ್ ಬಂದರೆ ನಮಗೆ ನಾವು 100 ಕೋಟಿ ರೂಪಾಯಿ ಇದರಿಂದ ಬರ್ಬೋದು. ಯಾಕಂದರೆ ಅದು ಹಳೆಯ ಕಾಲದ ಟ್ಯಾಕ್ಸ್ ನೋಡ್ತೀವಿ, ರಿಜಿಸ್ಟರ್ಡ್ ಡೀಡ್ ನೋಡ್ತೀವಿ, ಫ್ರಮ್ ದ್ಯಾಟ್ ಟೈಮಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಾರ್ಚ್ನಲ್ಲಿ ಈಗ ಏನಾಗ್ತದೆ, ಇದೇ ವರ್ಷ ಇದ್ದರೆ ಅವ್ರು ಕೊಟ್ಟರೆ ಸರಿ, ಮುಂದಿನ ವರ್ಷಕ್ಕೆ ಏನಾದರೂ ಡಬಲ್ ಆಗಿಬಿಡುತ್ತೆ. ಈ ಖಾತಾ ಮಾಡಿಸದೆ ಕಳ್ಳಾಟ ಆಡ್ತಿದ್ದ ಆಸ್ತಿ ಮಾಲೀಕರಿಗೆ ಪಾಲಿಕೆಯ ಈ ಉಪಾಯ ಬಿಸಿ ಮುಟ್ಟಿಸೋ ಭೀತಿ ಎದುರಾಗಿದೆ. ಶಾಂತಮೂರ್ತಿ, TV9 ಬೆಂಗಳೂರು.